ನೀವ್ ಬಂದಿದ್ ನನ್ಗೆ ಇಷ್ಟು ಖುಷಿ ಆಯ್ತು ಗೊತ್ತಾ. ನೀವ್ ಇದ್ದಿದ್ದಕ್ಕೇನೆ ಇಷ್ಟೋ ಕೆಲ್ಸ ಈಸಿ ಆಯ್ತು. ಮತ್ತೆ ಅಷ್ಟು ಹೇಳಿದೆ ನಿನಗೆ ಬ್ಯಾಡದೇ ಬೇಡ ಅಂತ ಕೂಗಾಡ್ತಿದ್ದೆ. ಮೊದ್ಲೇ ತಲೆ ಸರಿ ಇಲ್ಲ, ತಲೆಗೆ ಏಟು ಬೇರೆ ಬಿದ್ದುಬಿಟ್ಟಿದೆ. ಅದು ಯಾವ್ಯಾವ ನರಗಳು ಜೂಕಾಲಿ ಜಾರ ಬಂಡೆ ಆಡ್ತಾ ಇದೆಯೋ ಏನೋ. ಯಾವಾಗ್ಲೂ ತಮಾಷೆನೆ ನಿಮ್ಗೆ. ನಾನ್ ಚೆನ್ನಾಗೇ ಇದ್ದೀನಿ, ಏನೂ ಆಗಿಲ್ಲ. ಹೌದಮ್ಮ ಚೆನ್ನಾಗೇ ಇದೆಯಾ ನೀನು. ನೋಡಕ್ಕೇನೋ ಸೂಪರ್ ಆಗಿದ್ಯಾ, ಆದ್ರೆ ಒಂಥರ ಮತಿಗೆಟ್ಟಿರೋ ನನ್ನ ಶ್ರೀಮತಿ ನೀನು. ನಿಮ್ಮನ್ನು ಏನೋ ಪಾಪ ನಿನ್ ಕೆಲ್ಸ ಎಲ್ಲ ಬಿಟ್ಬಿಟ್ಟು ನನ್ ಜೊತೆ ಬರದ್ ಬೇಡ, ನಿನ್ ಕೆಲ್ಸನೂ ಕೆಡುತ್ತೆ ಅಂತ ಹೇಳಿದ್ನಪ್ಪ. ನೀನ್ ಒಳ್ಳೆ ನೀನಲ್ಲಿ ಅಲ್ವೇ, ಯಾವಾಗ್ಲೂ ಕಾರ್ಯಪ್ರವೃತ್ತಿನಲ್ಲಿ ಮುಳುಗೋಗಿರ್ಬಾರ್ದು. ಸ್ವಾಮಿ ಕಾರ್ಯನೂ ಮಾಡ್ಬೇಕು, ಸ್ವಕಾರ್ಯನೂ ಮಾಡ್ಬೇಕು. ಹಂಗೆ ವೃತ್ತ ಸುತ್ತಾಡ್ಬಿಡ್ಬೇಕು. ಬರೇ ಮಾತ್ ಕಳ್ಸಿದ್ದೀರಾ ನೀವು? ನಿಮ್ಗೆ ಮಾತ್ ಕಳ್ಸಿದ್ ಪುಣ್ಯಾತ್ಮ ಯಾರು? ಎಲ್ಲ ಸೆಲ್ಫು. ಮತ್ತೆ ಇವಾಗ ಎಲ್ಲಿಗೆ ಪಯಣ? ಮುಂದೆ ಹೋಗ್ಲ ತಾನೆ. ಓಹೋ, ಮೇಡಮ್ಗೆ ಹೋಟ್ಲ್ ಊಟ ಬೇಕು. ನನ್ನೆಲ್ಲ ರೀ ಅದೇ ಚಪ್ಲಿ ಅಂಗಡಿ ಹತ್ರ ಇದಾರಲ್ಲ ಅವ್ರು. ಓಹೋ, ಸಮಾಜ ಸೇವೆ. ಓಕೆ ಹೋಗೋಣ. ನಮಗೂ ಒಂದು 2-1/4 kg ಪುಣ್ಯ ಬರುತ್ತೆ. ರಯ್ಯ ಅಜ್ಜಿ ತಾತ ಏನವ ಇಬ್ರು ಜೊತೆಲೆ ಬಂದ್ಬಿಟ್ರಿ. ಕಿಡ್ನಾಪ್ ಮಾರ್ನಿಂಗ್ ವಾಕಿಂಗ್ ಹೋಗ್ತಿದ್ದವನ್ನ ಹೇಳ್ದ ಹಂಗೆ ಗಾಡಿಲಿ ಹಾಕೊಂಡ್ಬಿಟ್ಟಿದ್ದಾಳೆ ಕಳ್ಳಿ. ಬಿಡ್ತು ಅನ್ನಪ್ಪ, ಆ ಹುಡುಗಿ ಗಂಡನ ಏನಾದ್ರು ಕೇಳಿಸ್ಕೊಂಡ್ರೆ ಏನಂತ ಅನ್ಕೊಳ್ಳೋದಿಲ್ಲ. ಅವನೇನ್ ನೊಂದ್ಕೊಳ್ಳಲ್ಲ ಬಿಡಿ. ಬಂಡು ಹೃದಯ, ಬಂಡೆ ಮನ್ಸು, ಬಡ್ಡಿ ಮಗಂದು. ಅಜ್ಜಿ ಆಶ್ಚರ್ಯ ಪಡ್ಬೇಡಿ, ಇವ್ರೇ ನನ್ ಗಂಡ. ಏನವ ನೀವು ನಿನ್ ಗಂಡನಾ? ಇವ್ರೇ ನನ್ ಗಂಡ. ಆಲೋಚನೆ ಅನ್ನಂಗಿದ್ದೀರಾ, ಇಬ್ಬರದು ಒಳ್ಳೆ ಮನ್ಸು. ಅವತ್ತು ಯಾಕವ ಹೇಳಿಲ್ಲ? ಅವತ್ ನೀವು ನನ್ ಗಂಡನ ಹೊಗಳುತ್ತಿದ್ರಿ, ಇವ್ರ ಹೆಂಡತಿನ ಹೊಗಳುತ್ತಿದ್ರಿ. ಅವತ್ತೇ ನಾವಿಬ್ರು ಗಂಡಂತಿ ಅಂತ ಹೇಳಿದಿದ್ರೆ ಚೆನ್ನಾಗಿರ್ತಿರ್ಲಿಲ್ಲ, ಅದಕ್ಕೆ ಹೇಳಿಲ್ಲ. ಆಗ ಹಂಗಂಗೆ ತಗೊಳ್ಳಿ, ಇದು ಬಿಸಿಬಿಲ್ಲ ಬಾತು, ದಾಳಿಂಬೆ, ದಾಕ್ಷಿ, ಗೋಡಂಬಿ ಎಲ್ಲ ಹಾಕಿ ಮೊಸರನ್ನ ಒಟ್ಟಿಗೆ ತಗೊಂಡ್ಬಂದಿದೀವಿ. ಹಂಗೆ ಪಂಗಿಸ್ಕೊಂಡ್ಬಿಡಿ. ತಗೊಳ್ಳಿ. ಈ ವಯಸ್ಸಾದವರಿಗೆ ಸೇವೆ ಮಾಡೋ ಅಭ್ಯಾಸ ಮಾಡ್ಕೊಬಿಟ್ರಲ್ಲ ಇಬ್ರುವೆ. ಹಸುವು ದಿನ ಆಗತ್ತಲ್ಲ ತಾತ. ನಿನ್ನ ನೋಡ್ಬೇಕು, ನಿನ್ಗೇನೋ ಹೇಳ್ಬೇಕು ಅಂತ ಕಾಯ್ತಾ ಇದ್ದೆ. ಏನಜ್ಜಿ ಅದು? ನೀನು ನನ್ ಮೊಮ್ಮಗಳಿದ್ದಾಗೆ, ಈಗ ಹೇಳ್ತೀನಿ ಅಂತ ನೀ ತಪ್ಪು ತಿಳ್ಕೊಬೇಡ. ಯಾಕಂದ್ರೆ ಏನಾರ ಅಪಾಯ ಆಗೋದ್ರೆ ಮುನ್ನೆಚ್ಚರಿಕೆ ಇರ್ಲಿ ಅಂತ ಹೇಳ್ತಾ ಇದ್ದೀನಿ. ಅಪಾಯನಾ? ಹ್ಞೂ ಕಣವ. ರಾತ್ರಿ ನನ್ನ ಕನಸಲ್ಲಿ ನೀನು ತುಂಬಾ ಅಳ್ತಿದ್ದೆ ಕಣವ. ಯಾಕೆ ಏನು ಅಂತ ನಾ ಎಷ್ಟು ಕೇಳಿದ್ರು ನೀನ್ ಹೇಳ್ತಾನೆ ಇಲ್ಲ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ನಿನ್ನ ಹೆಸರಲ್ಲಿ ಪೂಜೆ ಮಾಡ್ಸ್ಕೊಂಡ್ ಬಂದಿದ್ದೀನಿ. ತಗೋ ದೇವರ ಪ್ರಸಾದ. ಹೆದರ್ಬೇಡ್ವೆ ತಾತ. ಅಜ್ಜಿ ಇವಳು ಖುಷಿ ಆದ್ರೂ ಅಳ್ತಾಳೆ. ಆನಂದ ಬಾಷ್ಪ ಆದ್ರೆ ನಮ್ಗ್ ಸಂತೋಷನೇ ಕಣಪ್ಪ. ಸರಿ ಆಯ್ತು, ನೀವು ಊಟಗಳು ಮಾಡಿ, ನಾವ್ ನೋಡ್ತೀವಿ. ತೊಳಿ ಬಿಸಿ ಆಗಿರ್ಬೇಕಾದ್ರೆ ಬಾಷ್ಬಿಡ್ಬೇಕು. ಬಿಸಿಬಿಲ್ಲ ಬಾತು. ಬೆಳ್ಳುಳ್ಳಿ ತಿಂದು ಬೇವ್ತ್ಕೊಂಡಿರೋ ಓತಿಕೇತ ತರ ಆಗೋಗಿದೆ ನಿನ್ ಮಗ. ಆ ಓತಿಕೇತ ನೋಡಲ್ಲಿ ನಿನ್ ಯಾವಾಗ್ಲೂ ತಮಾಷೆನೆ. ಅವ್ರು ಹೇಳಿದ್ನ ಕೇಳಿಸ್ಕೊಂಡಿದ್ದಾನೆ. ಇದನ್ನೇ ರೋಹಿಣಿ ಅವರು ಹೇಳಿದ್ದು. ಲೇ ಮೀನಾ, ಈ ಭೂಮಿನಲ್ಲೇ ನೀನ್ ಯಾರನ್ನ ಅಳದು ತೂಗಿ ತೂಕಕ್ ಹಾಕಿದ್ರು ಇನ್ನಷ್ಟು ಒಳ್ಳೆ ಮನ್ಸಿರೋರು ಅಪರೂಪ ಕಣೆ. ಇಲ್ವೇ ಇಲ್ಲ ಯಾರುನು. ನೋಡಮ್ಮ, ದೇವ್ರು ನಿನಗಂತೂ ಯಾವತ್ತೂ ಕೆಟ್ಟದ್ ಮಾಡಕ್ ಸಾಧ್ಯನೇ ಇಲ್ಲ. ಅದನ್ನ ಮೀರಿ ನಿನಗೇನಾದ್ರು ಕೆಟ್ಟದ್ ಆಗು ಹಾಗಿದ್ರೆ ಅದು ನನ್ನ ದಾಟ್ಕೊಂಡು ನಿನ್ನ ಹತ್ರ ಬರ್ಬೇಕು ಅಂತ ನಾನು ಹೇಳಿದ್ದೆ ತಾನೆ. ಹೌದು. ಮತ್ತೆ ಯಾಕೆ ಭಯ? ಅದೇ ನನ್ ಭಯ ರೀ. ನನ್ಗೇನಾದ್ರೂ ನಾನ್ ತಡ್ಕೊಂತೀನಿ, ಆದ್ರೆ ನಿಮ್ಗೊಂದ್ ಸಣ್ಣ ನೋವಾದ್ರೂ ನನ್ ಕೈ ತಡ್ಕೊಳಕ್ ಆಗಲ್ಲ ರೀ. ನನಗೇನು ಆಗಲ್ಲ, ನಿನಗೂ ಏನಾಗೋದಿಲ್ಲ ಆಯ್ತಾ. ಯಾರಿಗೂ ಏನೂ ಆಗಲ್ಲ, ಎಲ್ರು ತುಂಬಾ ಚೆನ್ನಾಗೇ ಇರ್ತೀವಿ. ನೋಡು ನಾವಿಬ್ರು ಎಷ್ಟು ಒಳ್ಳೆಯವರು. ನಮಗ್ ಕೆಟ್ಟದಾಗತ್ತೇನೆ. ನಡೆಯತ್ತು ಹೊರಡೋಣ. ಇಲ್ಲಿ ನೋಡ, ಆರಾಮಾಗಿ ಚಿಲ್ಡ್ ಬಿಯರ್ ಕುಡ್ಕೊಂಡು ಹೆಡ್ಫೋನ್ ಅಲ್ಲಿ ಹಾಡ್ ಕೇಳ್ಕೊಂಡು ಮೂಲೆ ಟೇಬಲ್ ಅಲ್ಲಿ ಕುಂತ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ಬಿಡ್ತಿದ್ದ. ಈಗಿಂತ ಬಿಸಿಲಲ್ಲಿ ಟೀ ಕುಡಿಸೋನೆ. ಒಂದ್ ಕೆಲಸ ಮಾಡು, ಅವ್ನ್ ಕುಡಿಸಿರೋ ಟೀ ದುಡ್ಡು ಕೊಟ್ಟು ಅವನ ಪಟಾಯಿಸ್ಕೊಬಂದು. ನೀನೇ ಕೊಡ್ತಿದ್ಯಾ? ಕಾಗೆ ಕೊಡಕ್ ಹೇಳ್ದ. ಆ ಕಾಗೆ ಹೋಗಿ ಹೇಳ್ಬಿಡು ಅದ್ರ ಸವಸ ಬಿಟ್ಟಾಗಿ ಬಂದಿದೆ ಅಂತ. ಸ್ವಂತದವನು ಅಂತ ನೋಡ್ಕೊಂಡಿದ್ದಕ್ಕೆ ಸ್ವಂತ ಅಕ್ಕನ ಮೇಲೆ ಕೈ ಮಾಡ್ದ. ನೋಡ, ಸ್ವಲ್ಪ ದುಡ್ಡು ಕೊಟ್ಟು ಬಿಯರ್ ಕುಡಿಯಕ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಟೀ ಕುಡಿಯೋ ಯೋಗ್ಯತೆ ಇದೆ. ಅನಾವಶ್ಯಕವಾಗಿ ನನ್ನ ತಂಟೆಗೆ ಏನಾದ್ರು ಬಂದ್ರೆ ಫ್ರೆಂಡ್ ದುಶ್ಮನ್ ಆಗ್ಬೇಕಾಗುತ್ತೆ. ಹೋಗಿ ಹೇಳು. ತಗೊಳಿತ ಬರ. ಏನಲ್ದ ದುಶ್ಮನ್ ಮಾಡ್ಕೊಳ್ತಾನಂತ. ಹಲೋ, ಏನಾಯ್ತು? ವಿಡಿಯೋ ಸಿಕ್ತಾ? ನಿಧಿ ಆಗಿದ್ರೆ ತೋಡಿ ತಂದ್ಕೊಡ್ತಿದ್ದೆ. ಆ ವಿಡಿಯೋ ಇರೋದು ಸೂರ್ಯನ್ ಮೊಬೈಲ್ ಅಲ್ಲಿ. ಅಷ್ಟು ಸ್ವಲ್ಪ ಅಂತ ಅನ್ಕೊಂಡಿದೀರಾ? ಎಲ್ಲ ಕಷ್ಟನೇ ಕಣ. ಡೀಲ್ ಒಪ್ಕೊಳ್ಳೋದು ಕಷ್ಟನೇ, ಅದನ್ನ ಬಾಯರ್ಸೋದು ಕಷ್ಟನೇ. ಎಲ್ಲೋ ಇರೋ ನೋಡ್ಕೆ ಅವ್ನ್ ಬಾಯಿ ಮುಚ್ಚಿಸ್ಬೇಕು ಅಂದ್ರೆ ನನಗ್ ಕಷ್ಟ ಆಗಲ್ವಾ? ಅವ್ನು ಹುಡುಕಿಲ್ಲ ಅಂದಿದ್ರೆ ಅವನಿಂದ ನಿನಗ್ ಕಷ್ಟ ಆಗ್ತಿರ್ಲಿಲ್ವಾ? ಎಲ್ಲ ಕಷ್ಟನೇ ಕಣಕ್ಕ. ಅದಕ್ಕೆ ಹೋಲ್ಸಿದ್ರೆ ಈ ಕಷ್ಟನೇ ಅಲ್ಲ. ಒಂದೇ ಮನೇಲಿ ಇದಿರಲ್ಲ, ದೇಪಿ ಮೊಬೈಲ್ ನ ಇರೋದು ಒಂದೇ ವಿಡಿಯೋ. ಆಯ್ತು, ನಾನ್ ಹೇಗಾದ್ರೂ ಮಾಡಿ ಆ ವಿಡಿಯೋನ ನಿಮಗ್ ಕಳಿಸ್ಕೊಡ್ತೀನಿ. ನಾನ್ ನನ್ ಕೆಲ್ಸ ಆಗ್ತಿದ್ದಂಗೆ ನಿಮ್ ಕೆಲ್ಸನೂ ಆಗುತ್ತೆ. ನನ್ನ ಮಗ ಎಲ್ಲೇ ಇದ್ರು ಹುಡ್ಕೋ ಬಂದು ನಾಟಕೋದು ನನ್ ಜವಾಬ್ದಾರಿ. ಬೇಗ ಕೆಲ್ಸ ಮುಗಿಸಿ. ಟೀ ಸಖತ್ತಾಗಿದೆ. ಏಲಕ್ಕಿ ಯಾಕೆ ಮಾಡಿದಿರಣ? ಹೆಂಡ್ತಿ ಏನಮ್ಮ ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀಯ ನೀನು? ಒಂದು ಟೀ ಕುಡಿ. ಅಲ್ವೇ ನೀನ್ ಹಂಗೆ ಆ ಮೂಲೆ ನೋಡ್ಕೊಂಡು ಯೋಚನೆ ಮಾಡ್ತಾ ಕೂತಿರೋ,
ಮೇಲಿಂದ ಒಂದ್ ಸೊಳ್ಳೆ ಬಂದು ಅದ್ರೊಳಗೆ ಬಿದ್ದೋಗ್ಲಿ. ಆಮೇಲೆ ಅಯ್ಯೋ ರೀ ಇದು ಅಪ್ಶಕನ ರೀ ಸೊಳ್ಳೆ ಬಿದ್ದೋಯ್ತು ಓ ಅತಿ ಮಧುರ ಅನುರಾಗ ಅಂತೆಲ್ಲ ರಾಗ ಹೇಳಿ. ಆಮೇಲೆ ಟೀ ಕುಡಿಯಮ್ಮ ಸುಮ್ನೆ. ನೋಡ್ದ ರಮೇಶ ನನ್ ಕೈ ಮುರಿದಿದ್ದಲ್ದೆ ಗಂಡ ಹೆಂಡತಿ ಇಬ್ರು ಹೆಂಗ್ ಶೋಕಿ ಮಾಡ್ಕೊಂಡು ಟೀ ಕುಡಿತಾವ್ರೆ. ಮಗನ್ ಬಿಡ್ಬಾರ್ದು ಕಣ ಇವತ್ತು ಅವ್ರನ್ನ. ನೀನ್ ಹೋಗಿ ಕಾರ್ ತೆಗಿ ಫಾಲೋ ಮಾಡೋ ಗುದ್ಬಿಡೋಣ ಅಷ್ಟಾದ್ರೆ ಸರಿ. ಇಬ್ರು ರೈಟ್ ಹೇಳ್ಬಿಟ್ರೆ ರಮೇಶ ಹಂಗೇನಾರ ಆದ್ರೆ ನಮ್ಮನೆ ದೇವ್ರ ಮನೇಲಿ ನಿನ್ನ ಕೂಡ್ಸಿ ಗಂಡದ ಕಡೆ ಹಚ್ಬಿಡ್ತೀನಿ ಆಯ್ತಾ. ಬಿಸಿನ ಆರಿಸ್ಕೊಡ್ಲಾ ಬೇಡ ತಾನೆ ಕುಡಿಬೇಕಾ? ಆಯ್ತು. ಅಪ್ಪ ನೀನು ನಗ್ಸಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ಬೇಕೆ ನಾನು. ಆಯ್ತಾ ಆರಾಮಾದ್ಯಾ? ಆಗ್ತಾ ಇದೆ. ಇನ್ನು ಆಗ್ತಾನೆ ಇದೆಯಾ? ಎಷ್ಟೊತ್ತು ಬೇಕೆ? ಅಯ್ಯೋನೇ ಈ ಸೂರ್ಯನ ಜೊತೆಗೆ ಇರೋಂತಹ ಏಕೈಕ ನರ ಪ್ರಾಣಿ ಸಪ್ಪಗಿರೋದು ಅಂದ್ರೆ ಅದ್ ನೀನೇ ನೋಡು. ಒಂದ್ ಮಾತು ಹೇಳ. ಹ್ಞೂ ಹೇಳಮ್ಮ. ನಂಗ್ ಸಾವು ಅಂತ ಬಂದ್ರು ಅದು ನೀವ್ ಜೊತೆಲಿದ್ದಾಗೆ ಬರ್ಬೇಕು. ಕೆಳಗಿಳಿಸ್ಬಿಡ್ತು ಹಂಗೆ ಮಕ್ ರಾಚ್ಬಿಡ್ತೀನಿ ನೋಡಿ ನಿನಗೆ. ಎತ್ತೇರಿತ್ತು ಲೇ ಯಾವ ಟೈಮ್ ಹೆಂಗಿರತ್ತೋ ಹೇಳಕ್ಕಾಗಲ್ಲ. ಬಿಡ್ತವನ್ನೇ ಬಿಡ್ಬೇಡ ಬಿಡ್ಬೇಡ ಹೋಗು 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 ಕುದಿ ಅವನ್ನ ಬಿಡ್ಬೇಡ ಹೋಗು ಬಿಡ್ಬೇಡ 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 ಕುದಿ ಹೋಗು ಗುದ್ದು 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 ಇಲ್ಲಿ ಇದು ಸರಿಪಾ ಸರಿಪಾ ಇಲ್ಲಿ ಅತ್ತ ನನ್ನ ಮಕ್ಳು ಊಟ ಕಾಯ್ಸ್ಬಿಡ್ತೀವಿ. ನನ್ನ ಮಕ್ಳು ಕುಡ್ದಿದ್ರೆ ಅವ್ರ ಶೋಕಿಗೆ ನಮ್ ಫೋಟೋ ಕೋಣೆ ಮೇಲೆ ತಗೋಬೇಕಾರ. ಆಯ್ತಾಯ್ತಾಯ್ತು ರಿಲ್ಯಾಕ್ಸ್ ರಿಲ್ಯಾಕ್ಸ್. ಅದೇನೋ ಹೇಳ್ತಾರಲ್ಲ ಪೆಟ್ಟದಂಗ್ ಬಂದು ಮಂಜು ಕರ್ಕೊಂಡು ಹೊಟ್ಟೋಯ್ತು ಅಂತ ಎಲ್ರು ಹೇಳ್ತಾ ಇದ್ರಲ್ಲಮ್ಮ. ಏನೋ ಅಪಾಯ ಬರುತ್ತೆ ಅಂತ. ಈ ರೀತಿ ಬಂದು ಹೊಟ್ಟೋಯ್ತು ಅಂತ ಅನ್ಕೊಳ್ಳೋಣ ಅಷ್ಟೇ. ಮತ್ತಿನ್ನೇನ್ ಆಗೋದಿಲ್ಲ. ಸಮಾಧಾನ ಮಾಡ್ಕೋ. ಹಲೋ ರಿಲ್ಯಾಕ್ಸ್ ಬಾ ಹೋಗೋಣ. ಹತ್ತು ಗಾಡಿ ಏನಾಗೋದಿಲ್ಲ. ನಿಧಾನ ರೀ. ಅಯ್ಯೋ ಏನ್ ನಿಧಾನನೋ ಏನ ಗೋರ್ಕೆ ಹೊಡ್ಕೊಂಡು ದಬಾಕೊಳ್ಳೋ ಟೈಮಲ್ಲಿ ಇನ್ನೂ ತೇಗ್ತಾ ಕೂತಿದೀನಿ. ಮಗಂದು ಟೈಮ್ ಕರೆಕ್ಟಾಗಿ ತಿಂದೆ ಗ್ಯಾಸ್ಗಳಾಗ್ಬಿಟ್ಟು ಫ್ರಂಟು ಬ್ಯಾಕು ಎಲ್ಲಾ ಕಡೆ ಬರ್ತದೆ. ಯಾಗನೇ ನೋಡೋದಿಲ್ಲ ಅದು. ಬಾರಮ್ಮ ಮೀನ ಗಟ್ಟಿಗೆ ತಪ್ಕೊಂಡು ಮಾಡ್ಕೊಳಣ ಬಾ. ಸರಿ ತಗೊಳ್ಳಿ 3000 ಇದೆ. ಸರಿ ಆಯ್ತು. ಮೀನಾ ಎಸಿ ಗಿಸಿ ಹಾಕೊಂಡು ಪಿಕ್ಚರ್ ನೋಡ್ಕೊಂಡು ಪಾನಿಪುರಿ ಬೇಲ್ಪುರಿ ತಿನ್ಕೊಂಡು ದಿನ ಕಳೆದು ರಾತ್ರಿ ಆಗೋ ಮಟ ಆಟ ಆಡ್ಕೊಂಡು ಮನೆಗೆ ಬರೋಣ ನಡೀತೆ. ಓಕೆ? ಏನಕ್ಕೆ ರಾಯರ್ಗೆ ಇಷ್ಟೊಂದು ಆಸೆ? ಮತ್ತೆ ಬಂದಿಲ್ವಾ 2999 ಪ್ಲಸ್ 1 ಅಂತ. ದುಡ್ಡು ಸಿಕ್ಕಿದ ತಕ್ಷಣ ಖರ್ಚು ಮಾಡ್ಬಿಡ್ಬೇಕು ಅಂತ ನಾನು ನೋಡ. ಕಣ್ ಕೆಳಗೆ ಸುಖ ಬರೋದಕ್ಕಿಂತ ಮುಂಚೆ ನಮ್ಮ ಕಣ್ಣು ಕಾಣಿಸೋ ಎಲ್ಲಾ ಸುಖಗಳನ್ನು ಅನುಭವಿಸ್ಬಿಡ್ಬೇಕು. ಮನುಷ್ಯನ ಜೀವನ ಬಿರಿಯಾನಿ ತಟ್ಟೆಯಲ್ಲಿರೋ ಬಟಾಣಿ ತರ. ಯಾವಾಗ ಯಾರ ಬಾಯಿಗೆ ನಾವು ಆಹಾರ ಆಗಿ ಹೋಗ್ತೀವೋ ನಮಗೆ ಗೊತ್ತಾಗೋದಿಲ್ಲ ಕಣೆ. ಎದ್ದಾಗ ಹವಾ ಹವಾ ಅಂತ ಆಡಾಡ್ಕೊಂಡು ಹೋಗ್ತಾ ಇದ್ದಂಗೆ ಶಿವ ಅಂತ ಹಂಗೆ ಬೆಚ್ಚ ಹೊಲ್ಕೊಂಡ್ಬಿಡ್ಬೇಕು ಕಣೆ. ಇರೋದೇನು ಇಲ್ದೇ ಇರೋದೇನು ಅಂತ ಮೊದ್ಲು ಯೋಚನೆ ಮಾಡ್ಬೇಕು ರೀ. ಮೊದ್ಲು ರೂಮ್ ಕಟ್ಸೋಣ ಅಲ್ವಾ? 1 ಲಕ್ಷ ಇಟ್ಕೊಂಡು ಹೋಗಿದ್ದಕ್ಕೆ ಆ ವೈನು ಏನು ಮಾಡಕ್ಕಾಗಲ್ಲ ಅಂತ ಅನ್ಬಿಟ್ಟ. ಇನ್ನು ಬರೀ 3000 ಇಟ್ಕೊಂಡು ಏನೇ ಮಾಡೋದು? ರೂಪಾಯಿಗೆ ರೂಪಾಯಿ ಸೇರಿದ್ರೇನೆ ಅಲ್ವಾ ದೊಡ್ಡ ಅಮೌಂಟ್ ಆಗೋದು. ನೋಡಿ ಎಲ್ರು ರೂಮಲ್ಲಿ ಮಲಗ್ತಿದ್ದಾರೆ, ನಾವು ಮಾತ್ರ ಬಾಗ್ಲ ಹತ್ರ ಮಂಚ ಹಾಕೊಂಡು ಎಲ್ರು ಕಣ್ಣಲ್ಲೂ ಕೆಟ್ಟವ್ರು ಅನ್ಸ್ಕೊಂಡು ಇನ್ನು ಎಷ್ಟ್ ದಿನ ಇರಕ್ಕಾಗತ್ತೆ ರೀ? ಓ ನಿಸಾಂಕ್ಯ ಯಾಕಡೆ ಆದ್ರೂ ನೋಡ ರೂಮ್ ಕಟ್ಟಿಸ್ಬೇಕಾದ್ರೆ ಈ 3000 ನಾನು ಹೆಂಗಾದ್ರೂ ದುಡ್ದು ಕೊಡ್ತೀನಿ. ಎಂಜಾಯ್ ಮಾಡೋಣ ಬಾರೆ ಹೆಂಗ್ಸೆ ಬೀಸೆ. ಆಗಲ್ಲ. ಮೊದ್ಲು ಇದನ್ನ ಉಂಡಿಗಾಗಿ. ಆಗೋಯ್ತು ಮುಗ್ದೋಯ್ತು. ಎಂಡ್ ಆಗೋಯ್ತು ನಮ್ ಸಂತೋಷಗಳು. ಎಲ್ಲಾ ಕರ್ಮಗಳು ಪಡ್ಕೊತಿದ್ದೆ ನಾನು ನಮ್ಮ ಮೈಕ್ಳಿಗೆ. ಬ್ಯಾಡ ಕಣ್ರು ಬ್ಯಾಡ್ರು ಮೂದೇವಿಗಳ ಯಾವ್ದೇ ಕಾರಣಕ್ಕೂ ಮದುವೆ ಮಾತ್ರ ಆಗಬೇಡ್ರು ನಿಮ್ ಜೀವನದಲ್ಲಿ ಅಂತ. ಸೌದೆ ಒಲೆ ಸೇರೋ ತರ ಡಸ್ಟ್ಬಿನ್ ಮೂಲೆ ಸೇರೋ ತರ ನಿಮ್ಮ ಬದುಕು ಹಂಗೆ ನೀರಲ್ಲಿ ಹರ್ಕೊಂಡು ಹೋಗ್ಬಿಡತ್ತೆ. ಬ್ಯಾಡ ಕಣ್ರು ಅಂತ ಹೇಳ್ತಾ ಇದ್ರಿ. ಅವ್ರೆಲ್ರಿಗೂ ಉಪದೇಶ ಕೊಟ್ಬಿಟ್ಟು ಕಡೆಗೆ ಎಲ್ರಿಗಿಂತ ಮುಂಚೆ ನಾನೇ ಮದುವೆ ಆಗ್ಬಿಟ್ಟೆ. ಅಯ್ಯೋ ನಮ್ಮ ಜೀವನದಲ್ಲಿ ಸ್ವತಂತ್ರನೇ ಇಲ್ದೇನೋ ಆಗೋಯ್ತಲ್ಲಪ್ಪ. ನಿಜ. ಹೌದು ಮತ್ತೇನೇನು ಮದುವೆಗೆ ಮುಂಚೆ ಇದೇ 3000 ಬಂದಿದ್ರೆ ಮಾರನೇ ದಿನ ರಜೆ ನಮಕ. ಬೆಳಿಗ್ಗೆ ಹೇಳ್ತಿದ್ದಂಗೆ ಸ್ನಾನ ಮಾಡ್ಕೊಂಡು ಹಣೆಗೊಂದ್ ಸ್ವಲ್ಪ ವಿಭೂತಿ ಪಟ್ಟೆ ಹಾಕೊಂಡು ಕುಂಕುಮ ಇಟ್ಕೊಂಡು ಟಿಫಿನ್ ಟೈಮ್ ಕರೆಕ್ಟ್ ಆಗಿ ಬಾರ್ಗಳು ಸೆಟ್ಲ್ ಆಗ್ಬಿಡ್ತಾ ಇದ್ದೆ. ಅಲ್ಲಿ ನಮ್ಮ ಹುಡುಗರು ನನಗೋಸ್ಕರ ಕಾಯ್ತಾ ಇರ್ತಾ ಇದ್ರು. ಅವ್ರಗಳ ಜೊತೆಗೆ ಎಣ್ಣೆಗಳು ಪಣ್ಣೆಗಳು ಹಾಕೊಂಡು ಮಜಾ ಮಾಡ್ಕೊಂಡು ನಗನಾಗ್ತಾ ಅಯ್ಯೋಯ್ಯೋಯ್ಯೋಯ್ಯೋ ರಾತ್ರಿ ಆಗೋ ಗಂಟ ಅಲ್ಲೇ ಕೂತಿರ್ತಾ ಇದ್ದೆ. ಇವಾಗ ಎಲ್ರನ್ನೂ ಖುಷಿ ಪಡ್ಸಕ್ಕಾಗ್ತಾ ಇಲ್ಲ. ಆಳ್ವೆಗೆ ಬಾಳೆ ಕೊನೆನೆ ಸಾಕ. ಅದ್ ಸ್ವತಂತ್ರನ ನಿಮ್ಗೆ ಅಲ್ವಾ? ಮತ್ತೆ ಆಗ ನಿಮ್ಮನ್ನ ಯಾರು ಕೇರ್ ಮಾಡ್ತಿರ್ಲಿಲ್ಲ. ಮದ್ವೆ ಮುಂಜಿ ನಾಮಕರಣ ಷಷ್ಠಿ ಪೂರ್ತಿ ಅಂತ ಯಾರು ನಿಮ್ಮನ್ನ ಕರಿತಿರ್ಲಿಲ್ಲ. ಈಗ ನಿಮ್ಮನ್ನ ಎಲ್ರು ಕರೀತಾರೆ, ಮರ್ಯಾದೆ ಕೊಡ್ತಾರೆ. ನಿಧಾನ ಕುತ್ಕೊಳ್ಳಿ ಸರ್, ಊಟ ಬಡ್ಸ್ಕೊಳ್ಳಿ ಸರ್, ಸಾಂಬಾರ್ ಹಾಕೊಳ್ಳಿ ಸರ್ ಅಂತ ತುಂಬಾ ಪ್ರೀತಿಯಿಂದ ಉಪಚಾರ ಮಾಡ್ತಾರೆ. ಬಾರಲ್ಲಿ ರೆಸ್ಟ್ ಇಲ್ದೆ ಕುಡಿತಿದ್ದವ್ರನ್ನ ಸಮಾಜದಲ್ಲಿ ರೆಸ್ಪೆಕ್ಟ್ ಕೊಡೋ ತರ ಮಾಡಿದ್ಯಾವ್ದು? ಯಾವುದು? ಮದ್ವೆ. ಮನುಷ್ಯರು ತರ ಬದುಕ್ಬೇಕಂದ್ರೆ ಸಂಸ್ಕಾರ ಎಷ್ಟು ಮುಖ್ಯನೋ ಸಂಸಾರನು ಅಷ್ಟೇ ಮುಖ್ಯ. ಜವಾಬ್ದಾರಿ ಇರೋನ್ ಮನುಷ್ಯ ಅಂತ ಅನ್ಸ್ಕೊಂತಾನಲ್ವಾ? ಅದೊಂಥರ ದಿಟುವೆ. ಒಂಥರ ಅಲ್ಲ, ಎಲ್ಲಾ ತರನು ನಿಜನೇ.
ಯಾಕೆ ನೋಡಿದ್ರೆ ನಮ್ ಕಮ್ಮಿ ಆಗ್ಬಿಟ್ಟಿದ್ದೀನಿ. ಹಾಗೇನಿಲ್ವಲ್ಲ. ಮತ್ತೆ ನೆನ್ನೆ ಹಾಯಾಗಿತ್ತು, ಇವತ್ತು ಮುಳುಮುಳೆ ಸಿಗ್ತಾ ಇದೆ. ಸುಮ್ಮನೆ ಮಲ್ಕೊಳ್ರಿ. ಓ ಆದ್ರೂ ನೀನ್ ಹೇಳಿದ್ರು ನಿಜಾನೇ ಮೀನಾ. ಮದುವೆ ಆದ್ಮೇಲೆ ಪ್ರಪಂಚ ನನ್ನ ನೋಡೋ ರೀತಿನೇ ಬದಲಾಗ್ಬಿಟ್ಟಿದೆ. ಬರೀ ಮದ್ವೆಗೆ ಇಷ್ಟೊಂದೆಲ್ಲ ಮರ್ಯಾದೆ ಸಿಗ್ತಿದೆ ಅಂದ್ಮೇಲೆ ರೂಮ್ ಕಟ್ಸ್ಮೇಲೆ ಇನ್ನು ಹೇಗಿರುತ್ತೆ ಅಂತ ಯೋಚನೆ ಮಾಡಿ. ನಿಮ್ಮ ಅಣ್ಣ ತಮ್ಮ ಅಮ್ಮ ಎಲ್ರು ನಿಮಗ್ ಮರ್ಯಾದೆ ಕೊಡ್ತಾರೆ. ಕರೆಕ್ಟ್ ಕರೆಕ್ಟ್. ಈಗ ಹೇಳಿ ದುಡ್ಡೇನ್ ಮಾಡೋಣ? ಥ್ಯಾಂಕ್ ಯು ರೀ. ಥ್ಯಾಂಕ್ಸ್. ನಾನ್ ನಿನಗೆ ಹೇಳ್ಬೇಕು ಕಣೆ, ನಾನು ಕಾರಿಗೆ ಮಾತ್ರ ಡ್ರೈವರ್, ನೀನು ನನ್ ಜೀವನಕ್ಕೆ ಡ್ರೈವರ್ ಆಗ್ಬಿಟ್ಟಿದ್ಯಾ ಕಣೆ. ಚೆನ್ನಾಗ್ ಓಡಿಸ್ತಾ ಇದೆಯಾ ಕಣೆ. ತೋದು ನಿನ್ ಕೈಯಾರ ಹಾಕು. ಅಲ್ಲ, ಇಷ್ಟು ದೊಡ್ಡ ಸತ್ಯನ ಮುಚ್ಚಿಟ್ಟು ಏನು ಆಗೆ ಇಲ್ಲ ಅನ್ನೋ ಹಾಗಿದಿರಲ್ಲ ಸೂರ್ಯ. ಗೊತ್ತಾಗುತ್ತೆ, ಆದಷ್ಟು ಬೇಗ ಈ ಸತ್ಯ ಎಲ್ರಿಗೂ ಗೊತ್ತಾಗುತ್ತೆ. ಆಗಿದೆ. ಅಯ್ಯೋಯ್ಯೋ, ಗಂಟೆ ಎಂಟಾಗಿ ಹೋಗಿದೆ. ಇವಳಲ್ಲೇ ಮೀನಾ ಯಾಕೆ ಎಬ್ಸಿಲ್ಲ ನೀನು? ಏಯ್ ಮೀನಮ್ಮ, ಏನ್ ನೀನು ಗಂಟೆ ಎಂಟಾಗೋಯ್ತಲ್ಲೇ? ಬೆಳಿಗ್ಗೆ 6 ಗಂಟೆಗೆ ಎಬ್ಸು ಅಂತ ಹೇಳಿದತ್ತ ನಿನಗೆ. ನಾನ್ ನಿಮ್ಮನ್ನ ಎಬ್ಬಿಸ್ತಾನೆ ಇದೆ. ನೀವೇ 5 ನಿಮಿಷ ಅಂತ ಮಲ್ಕೊಂತಿದ್ರಿ. ನಾನ್ 1000 ಹೇಳ್ತೀನಿ, ಜಾಡ್ಸ್ ಓದ್ ಎಬ್ಸತ್ತ ನೀನು. ಬಿಡ್ತು ಅನ್ರಿ, ಬೆಳಗ್ಗೆ ಏನ್ ನಿಮ್ದು? ಸರಿ ಆಯ್ತು, ನಾನು ಸ್ನಾನಕ್ಕೆ ಹೋಗಿರ್ತೀನಿ. ತಿಂಡಿ ಮಾಡಿದ್ರು, ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ, ಚಾರ್ಜ್ ಕೂಟೋಗಿರ್ತೀನಿ. ಏನ್ ತಿಂಡಿ? ಪೂರಿ. ಆಯ್ತು, ತಿಳಿಸಲೇ ಹೇಳ್ತೀನಿ. ಹಲೋ, ಏನು ನಮ್ಮ ಮಂಚದ ಮುಂದೆ ಓಡಾಡ್ತಾ ಇರೋದು? ಅಯ್ಯ, ಯಾಕೆ ಓಡಾಡ್ಬಾರ್ದಾ? ನೋಡಕ್ ಚೆನ್ನಾಗಿದೆ ಮಂಚ ಅಂತ ಅನ್ಬಿಟ್ಟು ಹಂಗೆ ಮಡಸ್ಕೊಂಡು ಎತ್ಕೊಂಡು ನೀವ್ ಹಾಕೊಂಡ್ಬಿಟ್ರೆ? ಮಡ್ಚ್ಕೊಂಡು ಇದನ್ನ? ಓ ರೀ, ಹೋಗ್ರಿ, ಕೆಲ್ಸ ನೋಡ್ಕೊಳ್ರಿ, ಹೋಗ್ರಿ. ಓ ಹಲೋ, ದೃಷ್ಟಿ ಎಲ್ಲ ಹಾಕಂಗಿಲ್ಲ, ಈಗ್ಲೇ ಸೊಲ್ಬಿಟ್ಟಿರ್ತೀನಿ. ಮೀನಾ, ಮೀನಾ ಬಾರ ಇಲ್ಲಿ. ಏನ್ರಿ? ಮೀನಾ, ಟವಲ್ ತಗೊಂಡೋಗೋದ್ ಮರ್ತೋಯ್ತು ಕಡೆ, ತಂದ್ಕೊಡೆ ಪ್ಲೀಸ್. ಇನ್ನೊಂದು ಏನು ಮಾಡ್ತಿದ್ದೀರಾ? ಅಯ್ಯೋ ಕಸ್ತೂರಿ, ಏನ್ ಅರ್ಜೆಂಟ್ ನಿಮ್ಗೆ? ನಾನೇ ಪರ್ಸ್ ಕಾಣ್ತಿಲ್ಲ ಅಂತ ಟೆನ್ಷನ್ ಅಲ್ಲಿದ್ದೀನಿ. ಹುಡುಗರು ಬಂದ್ರೆ ನೀನ್ ಕುಡಿಸ್ತಾ ಇರು, ಬರ್ತೀನಿ. ಇರೇ ಫಸ್ಟ್ ಪರ್ಸು ಎಲ್ಲಿಟ್ಟೆ? ಮಂಚದ ಕೆಳಗೆ ಏನಾದ್ರು ಬಿದ್ದೋಯ್ತಾ? ಇರೇ ಒಂದ್ ನಿಮಿಷ, ನೋಡ್ತಾ ಇದ್ದೀನಿ. ಸಿಕ್ತು. ಅಯ್ಯೋ ಅಮ್ಮ, ಕಡೆ. ಏನ್ ಮಾಡದ್ ಹೇಳು? ಸರಿ ಬಿಡು. ಅಯ್ಯೋ ಹೌದಾ? ಸರಿ ಬಿಡು. ಅಯ್ಯೋ ಬರೀ ಧೂಳು ಕಡೆ, ಸರಿ ಒರ್ಸ್ಕೊಂಡು ಇಲ್ಲ. ಆಯ್ತು ಬಿಡಮ್ಮ. ಸರಿ ಬಾಯ್, ಬರ್ತೀನಿ. ಏನು ಇದೆ? ಮೀನಾ ಬಮ್ಮ ಇಲ್ಲಿ. ಬಂದ್ರೆ ಏನ್ರಿ ನಿಮ್ದು? ಬಹಾರೆ ಏನು ಅದು? ನಾನು ಬರೀ ಮೈಕ್ ಸ್ನಾನ ಮಾಡ್ಬೇಕು ಅಂತ ಅನ್ಕೊಂಡೆ. ಕೊಳಾಯಿ ಬಿಟ್ನ ಮೇಲಿನ ನೀರ್ ಬಂದು ತಲೆಲ್ಲ ಒದ್ದೆ ಆಗೋಯ್ತು, ನೋಡಿಲ್ಲ ನಾನು. ಈಗೇನು? ಅದಕ್ಕೆ ಇಲ್ಲೊಂದ್ ಟವಲ್ ಇದೆ ನೋಡಿ. ಇಲ್ಲಿಂಗ್ ಬಂತು ಟವಲ್. ಈ ಟವಲ್ ತಗೊಂಡ್ ಸ್ವಲ್ಪ ತಲೆ ಒದ್ದಿ ಬಾರೆ. ಸ್ನಾನ ಮಾಡೋರ್ಗೆ ತಲೆ ಒಡ್ಸ್ಕೊಳ್ಳೋದಕ್ ಬರಲ್ವಾ? ಬೆನ್ನೊಂದು ಸರಿ ಉಜ್ಲಿಲ್ಲ, ಅದಷ್ಟು ತಲೆ ಆದ್ರೂ ಒರ್ಸ್ ಬಾರೆ ಪ್ಲೀಸ್. ಇದಕ್ಕೇನ್ ಕಮ್ಮಿ ಇಲ್ಲ. ರೋಹಿಣಿ, ಈ ತಿಂಗಳು ಮುಗಿಯಷ್ಟರಲ್ಲಿ ಇನ್ನೊಂದ್ 10 ಜನ ಸ್ಟೂಡೆಂಟ್ಸ್ ನ ಹಂಗಾದ್ರೂ ಸೇರಿಸ್ಬಿಡ್ಬೇಕು ಕಡೆ. ಅಮ್ಮ, ಏನು? ರೋಹಿಣಿ ನೋಡ್ದೆ? ಎಲ್ಲಿ ನೋಡ್ದೆ? ರಾತ್ರಿ ಇಲ್ಲೇ ಡೈನಿಂಗ್ ಟೇಬಲ್ ಹತ್ರ ನೀರ್ ಕುಡಿತಿದ್ಲಲ್ಲ. ಬೆಳಗ್ಗೆಯಿಂದ ನೋಡ್ದ ಅಂತ ಕೇಳಿದ್ದು. ಇಲ್ಲ ಕಣೋ ಮನೋಜ, ಇಲ್ಲೇ ಎಲ್ಲೋ ಇರ್ತಾಳ ನೋಡ. ಏನ? ಫೋನ್ ಕಟ್ ಮಾಡಮ್ಮ ಒಂದ್ ನಿಮಿಷ. ಈ ಕಸ್ತೂರಿ, ನಾನು ಅಲ್ಲಿ ಬಂದ್ಬಿಟ್ಟು ಮಾತಾಡ್ತೀನಿ. ಯಾವಾಗ್ಲೂ ಒಂದಿದೆ. ಏನೋ ನಿನ್ ಗೋಳಾಟ? ಅದು ನನಗೆ ಒಂದು 5 ರೂಪಾಯಿ ದುಡ್ಡು ಬೇಕಾಗಿತ್ತು, ಕೊಡಮ್ಮ. ಅಯ್ಯೋ ಮನೋಜ, ನೀನು ಬಿಸ್ನೆಸ್ ಮ್ಯಾನ್ ಕಣೋ. ಅಲ್ಲ, ನನ್ನ ಹತ್ರ ಬಂದ್ 500 ರೂಪಾಯಿ ಕೇಳ್ತಿದ್ಯಲ್ಲ, ನಿನಗ್ ನಾಚಿಕೆ ಆಗಲ್ವಾ? ನನ್ನ ಹತ್ರ ಅಕೌಂಟ್ ಅಲ್ಲಿ ದುಡ್ಡಿದೆ, ಆದ್ರೆ ಕ್ಯಾಶ್ ಬೇಕಾಗಿತ್ತು. ಇವಾಗೆಲ್ಲ ಡಿಜಿಟಲ್ ಪೇಮೆಂಟ್ ಅಲ್ವಾ, ನೆಟ್ವರ್ಕ್ ಇಶ್ಯೂ ಇರುತ್ತೆ. ನಿನ್ ಶೋರೂಮ್ ಇದೆ, ಪಾರ್ಲರ್ ಇದೆ, ಅಲ್ಲಿ ಹೋಗಿ ನಿನಗೆ ಎಷ್ಟು ಬೇಕೋ ಅಷ್ಟು ತಗೊಳಪ್ಪ. ಅಮ್ಮ, ಕಾರ್ನ ಸರ್ವಿಸ್ ಬಿಡ್ಬೇಕು, ಕ್ಯಾಬ್ ಅಲ್ಲಿ ಹೋಗ್ಬೇಕು, ಕೆಲವೊಂದ್ಸಲ ಸಿಗ್ನಲ್ ಸಿಗಲ್ಲ. ಕೊಡಮ್ಮ ಸುಮ್ನೆ. ಮನೋಜ, ನನ್ನ ಹತ್ರ ದುಡ್ಡು ಇಲ್ಲ ಕಣೋ. ನಿಮ್ಮ ಅಪ್ಪ ಬರ್ತಾರಲ್ಲ, ಅವ್ರ ಹತ್ರ ಕೇಳಿ ಇಸ್ಕೊ. ನಾನು ಕೇಳಿದ್ರೆ ಕೊಡಲ್ಲ ಅವರು. ಮೌ, ನೀನ್ ಇಸ್ಕೊಡಮ್ಮ. ನನ್ ಮುದ್ದು ಅಮ್ಮಲ್ವಾ ನೀನು? ಲವ್ ಯು ಅಮ್ಮ, ಪ್ಲೀಸ್ ಅಮ್ಮ. ಮುದ್ದು ಮಾಡಿ ಒಂದು ದಿನ ನನ್ನ ಮುದ್ದೆ ಮಾಡ್ಬಿಡ್ತೀಯ ಕಣ ನೀನು.